ಸ್ನೇಹಿತರೆ, ಸಂಕ್ರಾಂತಿಯ ಸಡಗರದಲ್ಲಿ ತೃಪ್ತಿಯಿಂದ ಇರೋಣ. ತೃಪ್ತಿ ಮತ್ತು ಯಶಸ್ಸು ಎರಡೂ ಒಂದೇ ಅಲ್ಲ. ಯಶಸ್ವಿಗಳೆಲ್ಲರೂ ತೃಪ್ತರಾಗಿರುತ್ತಾರೆ ಅಂತಾನೂ ಅಲ್ಲ. ಯಶಸ್ಸು ಬೇರೆಯವರು ನಿರ್ಧರಿಸುತ್ತಾರೆ, ತೃಪ್ತಿಯನ್ನು ನಾವೇ ನಿರ್ಧರಿಸಬೇಕು. ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದರಲ್ಲಿ ತೃಪ್ತಿ ಸಿಗುತ್ತದೆ. ಅದೇ ನಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದರಲ್ಲಿ ಸಂತೃಪ್ತಿಯೇ ತುಂಬಿಕೊಂಡಿರುತ್ತದೆ. ತಿದ್ದಿಕೊಳ್ಳದ ಅಥವಾ ಒಪ್ಪಿಕೊಳ್ಳದ ತಪ್ಪುಗಳು ಅತೃಪ್ತಿಗೆ ಹಾದಿ ತೋರಿಸುತ್ತವೆ. 100 ಅಯೋಗ್ಯರ ಸ್ನೇಹ ಸಂಪಾದಿಸುವುದರಿಂದ ನಮಗೆ ಏನೂ ಸಿಗದಿರಬಹುದು. ಆದರೆ ಒಬ್ಬ ಯೋಗ್ಯನನ್ನು ದ್ವೇಷಿಸುವುದರಿಂದ ಜೀವನದಲ್ಲಿ ಪಶ್ಚಾತ್ತಾಪ ಹಾಗೂ ಅತೃಪ್ತಿ ಕಾಡಿಯೇ ಕಾಡುತ್ತದೆ. ಅತೃಪ್ತ ಮನಸ್ಸಿಗೆ ವಿಚಿತ್ರ ಲಕ್ಷಣಗಳಿವೆ. ಅಂಥವರಿಗೆ ಯಾವುದನ್ನೂ ಒಪ್ಪಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ಅವರು ಇನ್ನೊಬ್ಬನ ಗೆಲುವಿಗೆ ಅಭಿನಂದಿಸೋದಿಲ್ಲ, ಇನ್ನೊಬ್ಬನ ಸೋಲಿಗೆ ನಿಂದಿಸದೆ ಉಳಿಯೋದೂ ಇಲ್ಲ. ನಾನು ಕ್ಷಮೆ ಕೇಳುವುದರಿಂದ ನಾನು ತಪ್ಪು, ಆತ ಸರಿ ಅಂತಲ್ಲ. ಬಾಂಧವ್ಯ ಉಳಿಸಿಕೊಳ್ಳೋ ಯೋಗ್ಯತೆ ಅವನಿಗಿಂತ ನನಗೇ ಹೆಚ್ಚು ಇದೆ ಎಂದರ್ಥ. ಕ್ಷಮೆ ಕೇಳೋದು ಸೋಲಲ್ಲ, ಅದು ಹೃದಯ ಶ್ರೀಮಂತಿಕೆ. ಕಲ್ಲು ಮುಳ್ಳಿನ ರಸ್ತೆಯಲ್ಲಿ ಚಪ್ಪಲಿ ಧರಿಸಿ ನಡೆಯಬಹುದು, ಆದರೆ ಚಪ್ಪಲಿ ಒಳಗೆ ಒಂದು ಸಣ್ಣ ಕಲ್ಲಿದ್ದರೆ ಉತ್ತಮ ರಸ್ತೆಯಲ್ಲೂ 2 ಹೆಜ್ಜೆ ನಡೆಯಲು ಸಾಧ್ಯವಾಗೋದಿಲ್ಲ. ಹೊರಗಿನ ಅವಕಾಶವೋ ಹೊರಗಿನ ಅನುಕೂಲವೋ ಅಲ್ಲ, ನಾವು ಸೋಲೋದು ನಮ್ಮೊಳಗಿನ ನ್ಯೂನ್ಯತೆಯಿಂದ. ಯಾವತ್ತೂ ಸಮಸ್ಯೆಗಳು ಚಿಕ್ಕ ಕಲ್ಲಿನಂತೆ. ಚಿಕ್ಕ ಕಲ್ಲನ್ನು ಕಣ್ಣಿನ ಸಮೀಪ ಹಿಡಿದುಕೊಂಡರೆ ಎದುರಿಗೆ ಏನೂ ಕಾಣಿಸೋದೇ ಇಲ್ಲ. ಅದೇ ಆ ಕಲ್ಲನ್ನು ತುಸು ದೂರ ಇಟ್ಟರೆ ಅದು ಎಷ್ಟು ಚಿಕ್ಕದು ಎಂಬುದು ಸ್ಪಷ್ಟವಾಗುತ್ತದೆ. ಸಮಸ್ಯೆ ದೂರವೇ ಇಡೋಣ. ಎರಡೂ ಕೈಗಳಿಂದ ಎಷ್ಟೇ ಬಲ ಹಾಕಿದರೂ ಒಂದಿಷ್ಟು ಜನರಿಗೆ ಹೊಡೆದಾಡಿ ಅವರನ್ನು ಗೆಲ್ಲಲು ನಮಗೆ ಸಾಧ್ಯವಾಗಲಿಕ್ಕಿಲ್ಲ. ಹಾಗಂತ ಎರಡೂ ಕೈಗಳನ್ನು ಜೋಡಿಸುವುದರಿಂದ ಕೋಟಿ ಕೋಟಿ ಜನರ ಹೃದಯವನ್ನು ಗೆಲ್ಲಲು ನಮಗೆ ಸಾಧ್ಯವಾಗುತ್ತದೆ. ಇದು ಶರಣಾಗತಿಯಲ್ಲ, ಇದು ವಿನಮ್ರತೆಯ ತಾಕತ್ತು. ಇನ್ನೊಬ್ಬರು ನನ್ನ ಬಗ್ಗೆ ಏನು ಅರ್ಥೈಸಿಕೊಂಡಿರುತ್ತಾರೋ ಅದು ಪ್ರಸಿದ್ಧಿಯಲ್ಲಿರುತ್ತದೆ. ನಾನು ನಿಜವಾಗಿ ಏನು ಅನ್ನೋದು ಅದು ನನ್ನ ನಡತೆಯಲ್ಲಿರುತ್ತದೆ. ಹೀಗಾಗಿ ಪ್ರಸಿದ್ಧಿಗಿಂತ ನಡತೆಯಲ್ಲಿ ಹೆಚ್ಚು ಕಾಳಜಿ ಇರಿಸೋಣ. ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸೌಂದರ್ಯವನ್ನು ನಿತ್ಯ ಗಮನಿಸಿ ಯೋಚಿಸೋಣ. ಯಾವ ಉದಯವೂ ಶಾಶ್ವತ ಅಲ್ಲ, ಯಾವ ಸೂರ್ಯಾಸ್ತವೂ ಸುದೀರ್ಘವೂ ಅಲ್ಲ. ಪ್ರತಿಯೊಂದನ್ನು ಜಗತ್ತು ಬದಲಾಯಿಸುತ್ತದೆ. ಸೂರ್ಯ ಕೂಡ ಮಕರ ಸಂಕ್ರಾಂತಿಯಂದು ತನ್ನ ಬೆಳಕಿನ ಪಥ ಬದಲಾಯಿಸುತ್ತಾನೆ. ಸ್ನೇಹಿತರೆ, ಸಂಕ್ರಾಂತಿಯ ಸಡಗರದಲ್ಲಿ ತೃಪ್ತಿಯಿಂದ ಮುನ್ನಡೆಯೋಣ. ಹೌದು, ಇದು 6ನೆಯ ಓಂಕಾರ. ನಿಮಗೊಂದು ನಮಸ್ಕಾರ. ನಾನು ಓಂ ಗಣೇಶ್ ಉಪ್ಪುಂದ.